ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಓಂ ಸಾಯಿರಾಮ್. ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಇವತ್ತಿನ ದಿವಸ ನಮ್ಮ ಆಲಯಕ್ಕೆ ಬಂದು ಒಂದು ಸಂಸ್ಥೆಯವರು, ಚಾನೆಲ್ನವರು ಓಂ ಸಾಯಿರಾಮ್ ಎಂಬ ಕನ್ನಡ 73 ಯೂಟ್ಯೂಬ್ ಚಾನಲ್, ಇದು 4ನೇ ದೇವಸ್ಥಾನಕ್ಕೆ ಬಂದು ಅವ್ರದ್ದೊಂದು ಸಂಕಲ್ಪ ಇದೆ. 108 ಸಾಯಿ ಮಂದಿರಕ್ಕೆ ಹೋಗಿ ಅಲ್ಲಿ ಇತಿಹಾಸವನ್ನು ಪ್ರಚಾರವನ್ನು ಮಾಡಿ ಭಕ್ತರಿಗೆ ತಿಳಿಸ್ಪಡಿಸಿ ಮತ್ತು ಭಕ್ತರ ಇಲ್ಲಿ ಇತಿಹಾಸವನ್ನು ಹೆಂಗೆ ಆಶೀರ್ವಾದ ಪಡೆದರು, ಏನು ಸಮಸ್ಯೆಯಿಂದ ಹೇಗೆ ಮುಕ್ತರಾದರು ಅಂತಂದು ಪ್ರಚಾರದ ಮುಖೇನವಾಗಿ ಈ ಯೂಟ್ಯೂಬ್ ಚಾನಲ್ ತೆರೆದಿದ್ದಾರೆ. ಅವರಿಗೆ ಸದ್ಗುರು ಸಾಯಿಬಾಬರವರ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನವನ್ನು ಲಭಿಸಲಿ ಎಂದು ಪ್ರಾರ್ಥನೆಗೊಂಡು ಎಲ್ಲರೂ ಕೂಡ ಈ ಚಾನಲನ್ನು ಶೇರನ್ನು ಮಾಡಿ ಮುಂದೆ ಅವರಿಗೆ ಇನ್ನೂ ಹೆಚ್ಚಿನದಾಗಿ ಶಕ್ತಿಯನ್ನು ಕೊಡಲಿ ಅಂತಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಹಾವೇರಿ ಪಟ್ಟಣದ ಹೊರದಲ್ಲಿರುವ ಶ್ರೀ ಅಜ್ಜಯ್ಯನ ಗುಡಿ ಹಾಗೂ ದೇವಗಿರಿ ಯಲ್ಲಾಪುರ ಗ್ರಾಮದ ಮಧ್ಯದಲ್ಲಿ ಸ್ಥಾಪಿತವಾದ ಶ್ರೀ ಶಿರಡಿ ಸಾಯಿಬಾಬಾರ ಹಾಗೂ ಶನೇಶ್ವರ ಮಂದಿರದಿಂದ ಯಾವತ್ತೂ ದೇವಗಿರಿ ಯಲ್ಲಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರಿಗೆ ಸಾಯಿ ಶನೇಶ್ವರ ಸ್ವಾಮಿಯ ಮಂದಿರದಿಂದ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳು. ಸದ್ಭಕ್ತರೇ, ನಮ್ಮ ಈ ದೇವ ಮಂದಿರವು ಸ್ಥಾಪಿತವಾಗಿ ಸುಮಾರು 3 ವರ್ಷಗಳು ಗತಿಸಿವೆ. ಸಿರಹಟ್ಟಿ ಸಿಗದ್ದುಗುರು ಫಕೀರ ಸ್ವಾಮಿಗಳ ಘನ ಆಶೀರ್ವಾದದಿಂದ ಸ್ಥಾಪಿತವಾದಂಥ ಈ ಮಂದಿರವು ಹಾವೇರಿ ಹಾಗೂ ಸುತ್ತಮುತ್ತಲಿನ ಮಾವೂರು, ಕೂಡಲ, ದೇವಗಿರಿ ಯಲ್ಲಾಪುರ, ದೇವಗಿರಿ, ಇನ್ನು ಬರದೂರು, ಇನ್ನೂ ಅನೇಕ ಹಳ್ಳಿಗಳಿಂದ ಭಕ್ತರು ದಂಡು ಹರಿದು ಬರುತ್ತದೆ. ಈ ಮಂದಿರವು ಕೇಂದ್ರ ಬಿಂದುಗಳಾದಂಥ ಶ್ರೀ ಶಿರಡಿ ಸಾಯಿಬಾಬಾರ ಹಾಗೂ ಶನಿ ಮಹಾತ್ಮರ ಆಶೀರ್ವಾದವು ಬಹುದೊಡ್ಡ ಇತಿಹಾಸ ಹೊಂದಿರುತ್ತದೆ. ಈ ಮಂದಿರದ ಪೂಜಾ ವಿಧಾನಗಳು ಪ್ರತಿದಿನ ಬೆಳಗ್ಗೆ 5:30ರಿಂದ ಪ್ರಾರಂಭವಾಗಿ 6ಕ್ಕೆ ಕಾಕಡ ಆರತಿ, ಬೆಳಗ್ಗೆ 7ಕ್ಕೆ ಸ್ನಾನ ಆರತಿ, ಮಧ್ಯಾಹ್ನ 12:30ಕ್ಕೆ ನೈವೇದ್ಯ ಆರತಿ, ಪ್ರಸಾದ ಸೇವೆ ಹಾಗೂ ರಾತ್ರಿ 9ಕ್ಕೆ ಶೇಜಾರತಿ. ಈ ಪ್ರಕಾರವಾಗಿ ದಿನಾಲು ಈ ಸ್ವಾಮಿಗೆ 5 ತರಹದ ಪೂಜಾ ವಿಧಾನಗಳು ನೆರವೇರುತ್ತವೆ. ಇಲ್ಲಿ ಬೆಳಗ್ಗೆ ಪ್ರತಿ ಗುರುವಾರ ಮುಂಜಾನೆ ಜೋಳದ ಅಂಬಲಿ ಪ್ರಸಾದವು ಸದ್ಭಕ್ತರ ಮನಕ್ಕೆ ಹಿತವನ್ನುಂಟು ಮಾಡುತ್ತದೆ. ಅಲ್ಲದೆ ಪ್ರತಿ ಗುರುವಾರ ಭಕ್ತರ ಸಹಾಯ ಸಹಕಾರದಿಂದ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಗುರುವಾರ ಕನಿಷ್ಠ 500-600 ಭಕ್ತರು ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗುತ್ತಾರೆ. ಭಕ್ತರ ಸಹಕಾರದಿಂದ ಅವರು ಕೊಟ್ಟ ದೇಣಿಗೆ ನಮ್ಮ ಮಂದಿರದ ಖರ್ಚು ವೆಚ್ಚವು ನಡೆಯುತ್ತದೆ. ಮತ್ತು ಇಲ್ಲಿಯ ಮಂದಿರದ ಧರ್ಮಾಧಿಕಾರಿಗಳಾದಂಥ ಶ್ರೀ ವೇದಮೂರ್ತಿ ಶ್ರೀ ಪ್ರಕೇರೇಶ್ವರ ಸ್ವಾಮಿಗಳು ಮಾವೂರು ಇವರ ಅಮೃತಹಸ್ತದಿಂದ ಈ ಮಂದಿರದ ಪೂಜಾ ವಿಧಾನಗಳು ಪ್ರಾರಂಭವಾಗುತ್ತವೆ. ಇವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಜಯಶ್ರೀ ಅವರು ಪತಿಯ ಕಾರ್ಯಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಮಂದಿರದ ಕ್ಷೇರೋಭಿವೃದ್ಧಿಗಾಗಿ ದುಡಿಯುತ್ತಾರೆ. ಇಲ್ಲಿ ಅವರ ಹಿರಿಯರಾದ 80 ವರ್ಷದ ವಯಸ್ಸಿನವರಾದ ಶ್ರೀಯುತ ಶಿವಾನಂದಯ್ಯನವರು ಹಿರೇಮಠ ಹಾಗೂ ಅವರ ಧರ್ಮಪತ್ನಿಯವರಾದ ಸಿದ್ದಮ್ಮ ಅವರು ಮೂಲ ಸ್ಥಾನದಲ್ಲಿದ್ದು ಮಂದಿರದ ಆಗುಹೋಗುಗಳನ್ನು ನೋಡುತ್ತಾರೆ. ಅಲ್ಲದೆ ಇನ್ನೂ ಅನೇಕ ಭಕ್ತರು ಆದಂಥ ತಿರುಕಪ್ಪ ಕೊಂಗೊಂಡ, ಸಾಕಿನ್ ನೆಗಳೂರು, ಶ್ರೀ ಯಲ್ಲಪ್ಪ ಅತ್ತಿಗೇರಿ, ಸಾಕಿನ್ ಬನ್ನಂಗಿ ಇವರು ಸಹಿತ ಮಂದಿರದ ಕಲಾಪಗಳಲ್ಲಿ ಭಾಗವಹಿಸುತ್ತಾರೆ. ಶ್ರೀ ಮಂದಿರಕ್ಕೆ ಸಂದರ್ಶನ ಕೊಟ್ಟ ಸದ್ಭಕ್ತರಿಗೆ ಶ್ರೀ ಸಾಯಿಬಾಬಾ ಹಾಗೂ ಶನೇಶ್ವರರವರಿಗೆ ಮಕ್ಕಳ ಫಲ ಹಾಗೂ ಆರೋಗ್ಯ ಸಮಸ್ಯೆ ಇದ್ದವರು ಆರೋಗ್ಯವಂತರಾಗಿ ಶ್ರೀ ಸ್ವಾಮಿಗಳಿಗೆ ಯಾವಾಗಲೂ ಸಂದರ್ಶನ ಕೊಡುತ್ತಾರೆ. ಉದ್ಯೋಗಾಕಾಂಕ್ಷಿಗಳು ಸಹಿತ ಉದ್ಯೋಗ ಹುಡುಕಲು ಆಶೀರ್ವದಿಸಿದ್ದಾರೆ. ವರ್ಷದಲ್ಲಿ 2 ಸಲ ಗುರುಪೂರ್ಣಿಮೆ ತುಂಬ ಸಂಭ್ರಮದಿಂದ ಆಚರಿಸುತ್ತಾರೆ. ಈ ವರ್ಷವೂ ಸಹಿತ ಶ್ರೀ ಮನ್ಯರಂಜನ ಪ್ರಣಯ ಸ್ವರೂಪಿ ಡಾಕ್ಟರ್ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿಮಠ ಇವರ ಜೀವ ಸಾನ್ನಿಧ್ಯದಲ್ಲಿ ಭಕ್ತರಿಗೆ ಸಾಮೂಹಿಕವಾಗಿ ಆಶೀರ್ವಾದ ಮಾಡುತ್ತಾ ಸೇವೆಯಲ್ಲಿ ಪಾಲ್ಗೊಂಡವರಿಗೆ ಆಶೀರ್ವಾದ ಮಾಡಿಸಿ ಅಂದು 2000-3000 ಭಕ್ತರಿಗೆ ಅನ್ನಪ್ರಸಾದ ಮಾಡಿಸಿದ ಹೆಗ್ಗುರುತು ನಮ್ಮದಾಗಿದೆ. ಶ್ರೀ ಸಾಯಿಬಾಬರ ಪ್ರತಿಭೆಯಿಂದ ಜನರು ತಂಡೋಪತಂಡವಾಗಿ ಮಂದಿರಕ್ಕೆ ಆಗಮಿಸಿ ಶ್ರೀ ಸಾಯಿಬಾಬರ ಆಶೀರ್ವಾದ ಪಡೆದು ಕೃತಾರ್ಥರಾಗುತ್ತಾರೆ. ಶ್ರೀ ವೇದಮೂರ್ತಿ ಫಕೀರ ಶಾಸ್ತ್ರಿಗಳು ಧರ್ಮದರ್ಶಿಗಳು ಇವರಿಂದ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ, ಕಷ್ಟ ನಷ್ಟಗಳಿಗೆ ಸ್ವದೇಶಿಯವರಿಗೆ ಉತ್ತಮವಾದಂಥ ಮಾರ್ಗದರ್ಶನ ಮಾಡುತ್ತಾ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅಜ್ಜನ ಆಶೀರ್ವಾದದೊಂದಿಗೆ ಸಣ್ಣ ಹಾಗೂ ತಮ್ಮ ವಿದ್ಯಾರ್ಜನೆಗೆ ತಕ್ಕಂತೆ ಔಷಧ ಕೊಟ್ಟು ಅವರ ಕಷ್ಟ ಕಾರ್ಪಣ್ಯಗಳನ್ನು ಸಹಿತ ಹೋಗಲಾಡಿಸುತ್ತಾರೆ. ಶ್ರೀಗಳ ಶಿಷ್ಯಂದಿರಾದ ಶ್ರೀ ಚೇತನ ಕುಮಾರ ಹಾಗೂ ಕಲ್ಮೇಶ್ ಹಿರೇಮಠ
ಹಾಗೂ ಚನ್ನವೀರಯ್ಯ ಹಾಗೂ ಚನ್ನಬಸಯ್ಯ ಹಿರೇಮಠ ಇವರೆಲ್ಲರ ಸಹಾಯ ಸಹಕಾರದಿಂದ ಮಂದಿರದ ಕಾರ್ಯಕಲಾಪಗಳು ನೆರವೇರುತ್ತವೆ. ಅಲ್ಲದೆ ಈ ಮಂದಿರದಿಂದ ಭಕ್ತರು ಕೊಟ್ಟ ದೇಣಿಗೆ ಹಾಗೂ ಖರ್ಚು ವೆಚ್ಚ ಹಾಗೂ ಲೆಕ್ಕಪತ್ರವನ್ನು ನೋಡಿಕೊಳ್ಳಲು ನಿವೃತ್ತ ಗುರುಗಳಾದ ಶ್ರೀ ವೈ.ವಿ. ಕಣಿಕೆಯವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅಜ್ಜನ ಸೇವೆ ಮಾಡುತ್ತಾ ಬಂದಿರುತ್ತಾರೆ. ಹಾಗೂ ಕಾರ್ತಿಕದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಸಂಭ್ರಮವನ್ನು ಆಚರಿಸುತ್ತಾರೆ. ಧರ್ಮದಾಸರಂಥ ಶ್ರೀ ವೇದಮೂರ್ತಿ ಫಕೀರ ಶಾಸ್ತ್ರಿಗಳು ಈ ಮನಸ್ಸಾಗೊಟ್ಟು ತಮ್ಮ ಸೇವೆಯನ್ನು ಪ್ರತಿಭೆ ಹಾಗೂ ಮನಸ್ಸಿನಿಂದ ಮಾಡುತ್ತಾರೆ. ಗೋಪುರ ನಿರ್ಮಾಣ ಕಾರ್ಯ ಅಪೂರ್ಣವಾಗಿದ್ದು ನಿರ್ಗತಿಕರಿಗೆ ಸಹಾಯ ಸಹಕಾರ ಮಾಡಲಿಕ್ಕೆ ಶುದ್ಧ ನೀರಿನ ಘಟಕ ಸ್ಥಾಪನೆಗೆ ಹಣದ ಅವಶ್ಯಕತೆ ಇದ್ದು ಯಾರಾದರೂ ದೇಣಿಗೆ ಕೊಡುವ ಭಕ್ತರು ಮಂದಿರಕ್ಕೆ ಆಗಮಿಸಿ ದೇಣಿಗೆ ಸಲ್ಲಿಸಬೇಕಾಗಿ ವಿನಂತಿಯು. ಇಲ್ಲಿ ಮಂದಿರಕ್ಕೆ ಆಗಮಿಸುವ ಭಕ್ತರಿಗೆ ದಾಸೋಹ ಮಂದಿರ ಸ್ಥಾಪನೆಗೆ ಅನೇಕ ಭಕ್ತರು ಮುಂದೆ ಬಂದಿರುತ್ತಾರೆ. ಅಲ್ಲದೆ ಮಕ್ಕಳ ವಿದ್ಯಾರ್ಜನೆ ಮಾಡುತ್ತಾರೆ. ಚನ್ನಬಸಯ್ಯ ಹಿರೇಮಠ ಸಾಕೇನ್ ರಾಮಗೊಂಡನಹಳ್ಳಿ ಅವರ ಸಹಾಯ ಸಹಕಾರದಿಂದ ಬಹಳ ಉತ್ತಮವಾಗಿ ಘನಕಾರ್ಯವು ನಡೆಯುತ್ತದೆ. ಈ ಮಂದಿರದಲ್ಲಿ ಸುಮಾರು 10-15 ವಿದ್ಯಾರ್ಥಿಗಳು ವೇದ ಉಪನಿಷತ್ತುಗಳನ್ನು ಹೊಂದಿರುತ್ತಾರೆ. ನಮ್ಮಲ್ಲಿ ಜನಪ್ರಿಯ ಶಾಸಕರಾದಂಥ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿಯವರು ಜವಳಿ ಮತ್ತು ಸಕ್ಕರೆ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಸಾಯಿಬಾಬಾರ ಮತ್ತು ಶನಿದೇವರ ಆಶೀರ್ವಾದದಿಂದ ಮಂತ್ರಿ ಪದವಿ ದೊರಕಿದೆ. ಹಾಗೂ ಸನ್ಮಾನ್ಯರಿಗೆ ಆರೋಗ್ಯ ಸಮಸ್ಯೆ ಬಹಳ ಕಾಡುತ್ತಾ ಇತ್ತು. ಈ ಮಂದಿರದಲ್ಲಿ ಹೋಮ ಹವನ ಪೂಜೆ ಪುನಸ್ಕಾರ ಮಾಡಿಸಿ ದೇವರು ಅವರ ಆರೋಗ್ಯವನ್ನು ಉತ್ತಮಪಡಿಸಿ ಆಶೀರ್ವಾದದಿಂದ ಆರೋಗ್ಯವಂತರಾಗಲು ಆಗಿರುತ್ತಾರೆ. ಹಾಗೂ ಬೋರ್ ಹಾಕಿದ ಭಕ್ತರಿಗೆ ಆಶೀರ್ವಾದದಿಂದ ಜಲದೇವ ಪ್ರತ್ಯಕ್ಷಳಾಗಿ ಅವರಿಗೆ ಆನಂದವನ್ನುಂಟು ಮಾಡಿದಂತೆ ಆಶೀರ್ವಾದ ಪಡೆಯುತ್ತಾರೆ. ಇದು ನಮ್ಮ ಈ ಮಂದಿರದ ಕಾರ್ಯಕಲಾಪಗಳಲ್ಲಿ ಒಂದಾಗಿರುತ್ತದೆ. ನಮಸ್ಕಾರ.